ಈ ವರ್ಷವೂ ಕೂಡ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಭದ್ರ. ಧಾರವಾಡದ ಹನುಮಕೊಪ್ಪದಲ್ಲಿ ಭವಿಷ್ಯವನ್ನ ನುಡಿದಿದೆ ಗೊಂಬೆ. ಸಿಎಂ ಬದಲಾಗ್ತಾರೆ, ಆವಾಗತ್ತೆ ಇವಾಗತ್ತೆ, ಒಂದಷ್ಟು ಮಾತುಕತೆಗಳಾಗಿದೆ ಅನ್ನುವಂಥ ಮಾತುಗಳು ಈಗಾಗಲೇ ಚರ್ಚೆಯಲ್ಲಿದೆ. ಆದರೆ ಗೊಂಬೆಗಳು ಭವಿಷ್ಯ ನುಡಿದಿದೆ. ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಯೂ ಕೂಡ ಭದ್ರವಾಗಿರಲಿದೆ. ಕೇಂದ್ರ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಭವಿಷ್ಯವನ್ನ ಬೊಂಬೆ ನುಡಿದಿದೆ. ಕಳೆದ ಸಲ ಕೂಡ ಗಮನಿಸಿದ್ರೆ ಇದೇ ಭವಿಷ್ಯವನ್ನ ಬೊಂಬೆ ನುಡಿದಿತ್ತು. ಈ ಸಲವೂ ಕೂಡ ಕೇಂದ್ರ ರಾಜ್ಯ ರಾಜಕಾರಣ ಯಥಾಸ್ಥಿತಿ ಅಂತ ಬೊಂಬೆ ಭವಿಷ್ಯ ನುಡಿದಿದೆ. ಗೋವಾ ರಾಜ್ಯ ರಾಜಕಾರಣಕ್ಕೆ ಧಕ್ಕೆ ಅಂತ ಬೊಂಬೆ ಭವಿಷ್ಯ ನುಡಿದಿದೆ. ಪ್ರತಿ ಯುಗಾದಿಗೆ ನಡೆಯುವಂತ ಬೊಂಬೆಯ ಫಲ ಭವಿಷ್ಯ ಪ್ರತಿ ಯುಗಾದಿಗೆ ನಡೆಯುತ್ತೆ. ಇದು ನಿನ್ನೆ ರಾತ್ರಿ ತುಪ್ಪರಿಹಳ್ಳ ದಂಡೆ ಮೇಲೆ ಗೊಂಬೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಗ್ರಾಮಸ್ಥರು ಅದನ್ನ ನೋಡ್ತಾರೆ. ಆಯಾ ಬೊಂಬೆ ಕಾಳುಗಳನ್ನು ಆಧರಿಸಿ ಭವಿಷ್ಯ ನಿರ್ಧಾರ ಆಗುತ್ತೆ. ಈ ಸಲ ಮುಂಗಾರು ಮಳೆ ಕಡಿಮೆ, ಆದರೆ ಹಿಂಗಾರು ಕೈ ಹಿಡಿಯುತ್ತೆ. ಕಳೆದ ಬಾರಿ ಇದಕ್ಕೆ ಉಲ್ಟಾ ಆಗಿತ್ತು. ಕೊಬ್ಬರಿ, ಶೇಂಗಾ, ಬೆಲ್ಲ, ಜೋಳಕ್ಕೆ ಒಳ್ಳೆ ದರ ಸಿಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಈಗ ಬೊಂಬೆ ಭವಿಷ್ಯ ನುಡಿದಿರೋದು. ಒಂದು ರೀತಿಯಲ್ಲಿ ವಿಶೇಷವಾದಂಥ ವಿನೂತನವಾದಂಥ ಬೊಂಬೆ ಭವಿಷ್ಯ. ಆದರೆ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ ಈ ಬೊಂಬೆ ಭವಿಷ್ಯ. ಈ ಬೊಂಬೆಯನ್ನ ತುಪ್ಪರಿಹಳ್ಳ ದಂಡೆ ಮೇಲೆ ಪ್ರತಿಷ್ಠಾಪನೆ ಮಾಡ್ತಾರೆ. ಜೊತೆಗೆ ಸೂರ್ಯೋದಯದ ಸಂದರ್ಭದಲ್ಲಿ ಗ್ರಾಮಸ್ಥರು ಅದನ್ನ ಹೋಗಿ ನೋಡ್ತಾರೆ. ಆಯಾ ಬೊಂಬೆ ಜೊತೆಗೆ ಅಲ್ಲಿ ಕಾಳುಗಳನ್ನ ಏನಿಟ್ಟಿದ್ದಾರೆ ಆ ಕಾಳುಗಳನ್ನ ಆಧರಿಸಿ ಭವಿಷ್ಯವನ್ನ ನಿರ್ಧಾರ ಮಾಡಲಾಗುತ್ತೆ. ಈ ಸರಿ ಮುಂಗಾರು ಕಡಿಮೆ ಮಳೆ ಜೊತೆಗೆ ಹಿಂಗಾರು ಕೈ ಹಿಡಿಯುತ್ತೆ ಅನ್ನುವಂತ ವಿಚಾರವನ್ನ ರಾಜ್ಯಕ್ಕೆ ಹೇಳಿರೋದು ಬೊಂಬೆ ಭವಿಷ್ಯ. ಜೊತೆಯಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆಯೂ ಕೂಡ ಬೊಂಬೆ ಭವಿಷ್ಯವನ್ನ ನುಡಿದಿದೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಭದ್ರ, ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ರಾಜ್ಯ ಆಗಿರಬಹುದು, ಜೊತೆಗೆ ಕೇಂದ್ರದಲ್ಲೂ ಕೂಡ ಬದಲಾವಣೆ ಇಲ್ಲ ಅನ್ನುವಂತಹ ಭವಿಷ್ಯವನ್ನ ಬೊಂಬೆ ನುಡಿದಿದೆ. ಮಲ್ಯ ಬಂದ ನಿರ್ದಾಳಿ ಯಾವ ಗೊತ್ತಾರ ಯಾವ ತಿಂಗಳು ಐತ್ರಿ ಗೋಧಿ? ಜೂನ್ ಇಲ್ಲ, ಜುಲೈ ಇಲ್ಲ, ಆಗಸ್ಟ್ ಇಲ್ಲ. ಮುಂದೆ ಬಾ ನೀನಾಯ್ತ ಏನಿಲ್ಲ ಹತ್ತಿಗೆ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಬೊಂಬೆ ಭವಿಷ್ಯ. ಆ ಬೊಂಬೆ ಭವಿಷ್ಯವನ್ನ ನುಡಿಯುತ್ತೆ. ಪ್ರತಿ ಬಾರಿಯೂ ಕೂಡ ಯುಗಾದಿ ಸಂದರ್ಭದಲ್ಲಿ ಈ ರೀತಿಯ ಭವಿಷ್ಯವನ್ನ ಬೊಂಬೆ ನುಡಿಯುತ್ತೆ. ಕಳೆದ ಬಾರಿಯೂ ಕೂಡ ಇಂಥದ್ದೇ ಒಂದು ಭವಿಷ್ಯವನ್ನ ಬೊಂಬೆ ನುಡಿದಿತ್ತು, ಅದು ನಿಜ ಆಗಿತ್ತು. ಈ ಸಲವೂ ಕೂಡ ಬೊಂಬೆ ಭವಿಷ್ಯವನ್ನ ನುಡಿದಿದೆ. ಒಂದಷ್ಟು ವಿಚಾರಗಳ ಬಗ್ಗೆ, ರಾಜ್ಯ ರಾಜಕಾರಣದ ಬಗ್ಗೆ, ಜೊತೆಗೆ ರಾಜ್ಯದ ಬಳೆ ಬೆಳೆ ಸ್ಥಿತಿಗತಿಗಳ ಬಗ್ಗೆ, ಇದೆಲ್ಲದರ ಬಗ್ಗೆ, ಅದರ ಜೊತೆಯಲ್ಲಿ ರೈತರ ಬಗ್ಗೆ, ಕೊಬ್ಬರಿ, ಶೇಂಗಾ, ಬೆಲ್ಲ, ಜೋಳ ಇದೆಲ್ಲದಕ್ಕೂ ಒಳ್ಳೆ ದರ ಸಿಗುವಂಥ ಸಾಧ್ಯತೆ ಇದೆ ಅಂತ ಬೊಂಬೆ ಭವಿಷ್ಯವನ್ನ ನುಡಿದಿರೋದು. ಅದರ ಜೊತೆಯಲ್ಲಿ ಈ ಬಾರಿ ಮಳೆ ಬೆಳೆ ಹೇಗಾಗುತ್ತೆ ಅನ್ನೋದನ್ನ ಕೂಡ ಈ ಬೊಂಬೆ ಭವಿಷ್ಯವನ್ನ ನುಡಿದಿದೆ. ಯಾವ ರೀತಿ ಅಂತ ಗಮನಿಸ್ತಾ ಇದ್ದೀವಿ. ಬೊಂಬೆ ಭವಿಷ್ಯ ಪ್ರತಿ ವರ್ಷವೂ ಕೂಡ ನಡೆಯುತ್ತೆ. ಧಾರವಾಡದ ಹನುಮಕೊಪ್ಪದಲ್ಲಿ ನಡೆಯುವಂಥ ವಿಶೇಷವಾದಂಥ ಒಂದು ಆಚರಣೆ ಇದು. ಕಳೆದ ಸಲ ಕೂಡ ಇದೇ ರೀತಿಯಾದಂಥ ಒಂದು ಭವಿಷ್ಯವನ್ನ ಬೊಂಬೆ ನುಡಿದಿತ್ತು, ಅದು ನಿಜ ಆಗಿತ್ತು. ಈ ಬಾರಿ ಗೋವಾ ರಾಜ್ಯ ರಾಜಕಾರಣಕ್ಕೆ ಧಕ್ಕೆ ಅಂತ ಬೊಂಬೆ ಭವಿಷ್ಯವನ್ನ ನುಡಿದಿದೆ. ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಏನಾಗುತ್ತೆ, ರಾಜ್ಯ ರಾಜಕಾರಣದಲ್ಲಿ ಸದ್ಯ ಚರ್ಚೆಯಲ್ಲಿರುವಂಥದ್ದು ಕುರ್ಚಿ ವಿಚಾರ. ಬದಲಾಗ್ತಾರಾ ಅನ್ನುವಂಥ ವಿಚಾರಕ್ಕೆ ಇಲ್ಲ, ಸಿಎಂఏ ಮುಂದುವರಿತಾರೆ, ಸಿದ್ದರಾಮಯ್ಯ ಮುಂದುವರಿತಾರೆ ಅನ್ನುವಂಥದ್ದನ್ನು ಬೊಂಬೆ ಭವಿಷ್ಯ ನುಡಿದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಪ್ರತಿ ವರ್ಷವೂ ಕೂಡ ಈ ಬೊಂಬೆ ಭವಿಷ್ಯವನ್ನ ನುಡಿಯುತ್ತೆ. ಈ ಬಾರಿ ಏನ್ ವಿಶೇಷ, ಜೊತೆಯಲ್ಲಿ ಬಹಳ ವಿಶೇಷವಾದಂತ ಆಚರಣೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಇದ್ರ ಬಗ್ಗೆ ಸಂತೋಷ್. ಅಶ್ವಿನಿ, ಏನಂದ್ರೆ ಧಾರವಾಡ ತಾಲೂಕಿನ ಉಪ್ಪಿನಬೆಟಗೇರಿಯಲ್ಲಿ ಪ್ರತಿ ವರ್ಷ ಈ ಒಂದು ಯುಗಾದಿ ಹಬ್ಬಕ್ಕೆ ಬೊಂಬೆ ಭವಿಷ್ಯ ಅಂತ ಹೇಳಾಗುತ್ತೆ. ಈ ಒಂದು ಬೊಂಬೆ ಭವಿಷ್ಯವನ್ನು ಇಲ್ಲಿನ
ಸಾರ್ವಜನಿಕರು ಸಾಕಷ್ಟು ನಂಬಿಕೆ ಇದೆ. ಈ ಒಂದು ಬೊಂಬೆ ಭವಿಷ್ಯ ಪ್ರತಿ ವರ್ಷವೂ ನಡೆಯುತ್ತೆ. ಈ ಬಾರಿ ಏನು ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎಂದು ಇದೊಂದು ಬೊಂಬೆ ಭವಿಷ್ಯ ಹೇಳಿದೆ. ಹಾಗೂ ಏನು ಗೋವಾ ರಾಜ್ಯ ರಾಜಕಾರಣದಲ್ಲಿ ಬದಲಾಗಬಹುದು ಅಥವಾ ಆ ಪ್ರಭಾವಿ ರಾಜಕಾರಣಿಗಳು ಪೆಟ್ಟಾಗಬಹುದು ಎಂದು ಈ ಒಂದು ಬೊಂಬೆ ಭವಿಷ್ಯ ನುಡಿದಿದೆ. ವಿಶೇಷ ಏನಂದ್ರೆ ಈ ವರ್ಷ ಏನು ಸಾಕಷ್ಟು ಸಿಎಂ ಬದಲಾವಣೆ ಚರ್ಚೆ ನಡೆಯುತ್ತಿದೆ. ಆ ಒಂದು ಚರ್ಚೆ ಏನು ಸಾಕಷ್ಟು ಪ್ರಮಾಣದಲ್ಲಿ ನಡೀತಿದ್ದು, ಇದರಲ್ಲಿಯೂ ಕೂಡ ಏನು ಈ ಬಾರಿ ಯುಗಾದಿ ಹಬ್ಬದ ಬೊಂಬೆ ಭವಿಷ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಎಂದು ಹೇಳಿರುವುದು ಸಿದ್ದರಾಮಯ್ಯ ಅಭಿಮಾನಿಗಳಲ್ಲಿ ಇಲ್ಲಿನ ಜನರಲ್ಲಿ ಸಾಕಷ್ಟು ಏನು ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಶ್ವಿನಿ. ಓಕೆ ಸಂತೋಷ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.